ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ, ಬೆಳಗಾಗ್ತಾ ಇದೆ. ಕೆಮ್ಮುಗಿಲು, ಇನ್ನು ಸೂರ್ಯ ಬಂದಿಲ್ಲ. ನೋಡಿ, ನಮ್ಮನೆ ಪೂರ್ವ ದಿಕ್ಕಿನಲ್ಲಿ ಬಾಗಿಲಿರೋದ್ರಿಂದ ಎದ್ದಿದ ತಕ್ಷಣವೇ ನಾವು ಸೂರ್ಯನ ನೋಡಬಹುದು. ಅಲ್ಲೇ ಸೂರ್ಯ ಬರೋದು, ರೆಡ್ ಕಾಣಿಸ್ತಿದೆಯಲ್ಲ ಕೆಂಪುಗೆ, ಅಲ್ಲೇ ಸೂರ್ಯ ಹುಟ್ಟೋದು. ಸೊ ಸ್ವಲ್ಪ ಬೇಗ ಎದ್ದಿದ್ದೆ. ಸಂಡೇ ಆದ್ರೂ ನಮಗೆ ರಜಾ ಇಲ್ಲ. ಬೇಗ ಎದ್ದಿದ್ದರಿಂದ ಎಲ್ಲ ತೊಳೆದಿದ್ದಾಗಿದೆ, ರಂಗೋಲಿ ಹಾಕಿದ್ದಾಗಿದೆ. ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ. ಸೊ ನೋಡಿ, ಹಸುಗಳನ್ನೆಲ್ಲ ಕಟ್ಟಿದ್ದೀವಿ. ಇನ್ನೇನು ಹಾಲು ಕರಿಬೇಕು. 6 ಗಂಟೆ ಆಗೋಯ್ತು, ಆಗ್ತಾಯಿದೆ. ಇನ್ನೂ 6 ಗಂಟೆ ಆಗಿಲ್ಲ. ಸೊ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 6:30ಗೆ ಮುಗಿಯುತ್ತೆ. ಹಸುಗಳೆಲ್ಲ ಇದೆ, ಅವನ್ನೆಲ್ಲ ತೊಳೆದು ಅನ್ನೋ ಅಷ್ಟರಲ್ಲಿ 6 ಗಂಟೆ ಆಗೋಗಿಬಿಡುತ್ತೆ. ನೋಡಿ, ನಮ್ಮ ಮನೆಯವರು ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ಓಕೆ, ಈಗ ಅಡುಗೆ ಮನೆ ಕಡೆ ಹೋಗೋಣ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋರಿಗೆ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಅವ್ರ ಚಾನಲ್ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಇದರಿಂದ ನನ್ನ ಚಾನಲ್ಲು ಗ್ರೋ ಆಗುತ್ತೆ, ಅವ್ರ ಚಾನಲ್ಲು ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕು. ಹಚ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮ್ಯಾಟೊ ಅದೆಲ್ಲ ಹಚ್ಕೊತಿದ್ದೀನಿ. ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಟೊಮೊಟೊ ಒಗ್ಗರಣೆಗೆ ಹಾಕಿ ಅದನ್ನು ಸ್ವಲ್ಪ ಮಸ್ಕಾಯಿ ಥರ ಮಾಡಿದ್ರೆ ನನ್ನ ಮಗನಿಗೆ ತುಂಬ ಇಷ್ಟ. ಸೊ ಅವನಿಗೋಸ್ಕರ ಸಾಂಬಾರನ್ನು ರೆಡಿ ಮಾಡ್ತಿದ್ದೀನಿ. ಆಮೇಲೆ ಚಟ್ನಿಗೆ ರೆಡಿ ಮಾಡ್ಕೋಬೇಕು. ಸದ್ಯಕ್ಕೆ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಹಾಲು ಕರೆಯೋಕ್ಕೆ ಹೋಗಬೇಕು. ಟೈಮ್ ಆಗಿಬಿಡುತ್ತೆ. ಸೊ ಟೈಮ್ ಆಯಿತು, ಹಾಲು ಕರಿಬೇಕು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ ಯಾಕೋ. ಅದಕ್ಕೆ ಹಾಲಿನ ಡ್ಯೂಟಿ ನಂದು ಮತ್ತು ನಮ್ಮ ಮಾವ ಅವ್ರದ್ದೇ. ಸೊ ಹಾಲೆ 6 ಆಗೋಗ್ಬಿಟ್ಟಿದೆ, ಟೈಮ್ ಆಗಿದೆ. ಬೇಗ ಹಾಲು ಕರೆದು ಡೈರಿಗೆ ಕಳಿಸ್ಬೇಕು. ಸೊ ಹಾಲು ಕರೆದಿದ್ದಾಯಿತು. ಹೋಗಿ ಮತ್ತೆ ಅಡುಗೆ ಮನೆ ಕಡೆ ಪಯಣ ನಮ್ಮದು. ಓಕೆ, ಇವಾಗ ಇಡ್ಲಿನ ಇಟ್ಬಿಟ್ಟು ಒಲೆ ಮೇಲೆ ಸಾಂಬಾರೆಲ್ಲ ರೆಡಿ ಮಾಡ್ಕೊತೀನಿ. ಸಾಂಬಾರು ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಯಾಕಂದರೆ ಅದೆಲ್ಲ ಪ್ರಿಪೇರ್ ಮಾಡೋದು ತೋರ್ಸೋಕೆ ಹೋದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನಾನು ಆ ಸಾಂಬಾರು ಹೇಗೆ ಮಾಡೋದು, ಇಡ್ಲಿ ಸ್ಮೂತಾಗಿ ಬರೋಂಗೆ ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಓಕೆ, ಬನ್ನಿ ಅಡುಗೆ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಡ್ಲಿ ರೆಡಿಯಾಗಿದೆ. ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ. ಹಾಗೆ ಸಾಂಬಾರು ರೆಡಿಯಾಗಿದೆ. ಹಾಗೆ ಚಟ್ನಿ ಕೂಡ ರೆಡಿಯಾಗಿದೆ. ಇನ್ನು ನೆಕ್ಸ್ಟ್ ಏನು ಮಾಡೋದು ಅಂದರೆ ಮಕ್ಕಳಿಗೆ ಟಿಫನ್ ತಿನ್ನಿಸಿ ನಾನು ಮಿಕ್ಕಿರೋ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ನಮ್ಮ ಸೀನಾ ಹೊರಗಡೆ ಬೌ ಅಂತಿದ್ದಾನೆ. ನಮ್ಮನೆ ನಾಯಿ, ಅದಕ್ಕೆ ಸೀನಾ ಅಂತ ಹೆಸರಿಟ್ಟಿದ್ದೀವಿ. ಎಂಥ ಡಿಸ್ಟರ್ಬೆನ್ಸ್ ಮಾಡ್ತಿದೆ ಅಂತ ನೋಡಿ. ಟೈಮ್ ತೋರಿಸ್ತೀನಿ ನೋಡಿ. ಟೈಮ್ ಬಂದ್ಬಿಟ್ಟು ಇನ್ನು 8 ಗಂಟೆನೂ ಆಗಿಲ್ಲ. ಯಾಕೆ ಇಷ್ಟು ಬೇಗ ಟಿಫನ್ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಬೇಗ ಟಿಫನ್ ಮಾಡಿ ಮಕ್ಕಳಿಗೆಲ್ಲ ಊಟ ತಿನ್ನಿಸಿ ಮುಂದಿನ ಕೆಲಸಗಳನ್ನ ನಾನು ಮಾಡ್ಕೋಬಹುದು. ಆಮೇಲೆ ಮಕ್ಕಳು ನೋಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಟಿಫನ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.
ಧನ್ಯವಾದಗಳು.